ಸಂವಿಧಾನದ ಪ್ರಕಾರ ಸಂಘ ಸಂಸ್ಥೆ ರಿಜಿಸ್ಟರ್ ಮಾಡಲೇಬೇಕು. ಆದಾಯ ಎಲ್ಲಿಂದ ಬರುತ್ತೆ ಅಂತ ಅಕೌಂಟಬಿಲಿಟಿ ಕೂಡ ಇರಬೇಕಾಗುತ್ತೆ. ಆರ್ಎಸ್ಎಸ್ಗೆ ಆದಾಯ ಎಲ್ಲಿಂದ ಬರುತ್ತೆ ಅಂತ ಯಾವತ್ತೂ ಕೂಡ ಆಡಿಟ್ ನೋಡಿಲ್ಲ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಸಂಘ ಆಗಲಿ ಸಂಸ್ಥೆ ಆಗಲಿ ಒಂದು ರಿಜಿಸ್ಟ್ರೇಷನ್ ಆಗಿರ್ಬೇಕಲ್ಲ, ಆದ್ರೆ ಆರ್ಎಸ್ಎಸ್ ಸಂಘ ಇಲ್ಲದೆ ರಿಜಿಸ್ಟರ್ ಆಗಿಲ್ಲ. ಆದಾಯ ಎಲ್ಲಿಂದ ಬರುತ್ತೆ ಆಡಿಟ್ ಅಂತೂ ನೋಡೇ ಇಲ್ಲ ಇಲ್ಲಿವರೆಗೂ. ಮೊದಲು ಸಂಘವನ್ನ ರಿಜಿಸ್ಟರ್ ಮಾಡಿಸಿ ನಿಮ್ಮ ಆದಾಯ ಎಲ್ಲಿಂದ ಬರುತ್ತೆ ಅಂತ ಜನತೆಗೆ ನೀವು ಮಾಹಿತಿ ಕೊಡಬೇಕು. ಪಟೇಲ್ ಕಾಲದಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗಿತ್ತು. 1992ರಲ್ಲಿ ಬಾಬರಿ ಮಸೀದಿ ಗಲಾಟೆ ವೇಳೆ ಕೂಡ ಬ್ಯಾನ್ ಆಗಿತ್ತು. ಇದರಿಂದ ಅವರ ಚಟುವಟಿಕೆ ಯಾವ ರೀತಿ ಇತ್ತು ಅಂತ ಗೊತ್ತಾಗುತ್ತಲ್ಲ. ಆರ್ಎಸ್ಎಸ್ನವರು ಸಂವಿಧಾನವನ್ನೇ ಒಪ್ಪಲ್ಲ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟರೆ ಫಸ್ಟು ನೀವು ಆ ಸಂಘ ರಿಜಿಸ್ಟರ್ ಮಾಡಬೇಕು. ನಿಮ್ಮಲ್ಲಿ ಯಾವ ಆದಾಯ ಬರ್ತಿದೆ, ಎಲ್ಲಿಂದ ಬರ್ತಿದೆ ಅಂತ ಘೋಷಣೆ ಮಾಡಬೇಕು. ಪ್ರತಿ ವರ್ಷ ನಿಮ್ಮ ಚಟುವಟಿಕೆಗಳಲ್ಲಿ ಎಷ್ಟು ವೆಚ್ಚ ಆಗ್ತದೆ ಅದ್ರ ಬಗ್ಗೆ ಸಹ ಈ ರಾಷ್ಟ್ರದ ಜನಗಳಿಗೆ ತಿಳುವಳಿಕೆ ಕೊಡಬೇಕು. ಅದರ ಜೊತೆಯಲ್ಲಿ RSS ನೀವೆಲ್ಲ ನೋಡಿದಾಗೆ ಕೇವಲ ಒಂದು ಸತಿ ಮಾತ್ರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕಾಲದಲ್ಲಿ ಮಾತ್ರ ಬ್ಯಾನ್ ಆಗಿಲ್ಲ. ಇನ್ನೊಂದು ಸತಿ ಎಮರ್ಜೆನ್ಸಿಯಲ್ಲೂ ಸಹ ಬ್ಯಾನ್ ಆಗಿದೆ. ಮೊನ್ನೆ 1992ರಲ್ಲಿ ಬಾಬ್ರಿ ಮಸ್ಜಿದ್ ಗಲಾಟೆ ಆದಾಗಲೂ ಸಹ RSSನ ಬ್ಯಾನ್ ಮಾಡಿದ್ದಾರೆ. ಇದನ್ನು ಯಾತಕ್ಕಾಗಿ 3 ಸತಿ ಬ್ಯಾನ್ ಆಗಿದೆ ಅಂತ ಹೇಳಿ ನೀವು ಅದ್ರ ಬಗ್ಗೆನೇ ತೀರ್ಮಾನ ಮಾಡ್ಕೋಬೋದು.